ಹೇಳಿ ಮಾಮ. ಹ್ಮ್ ಈಗ ಅಕಸ್ಮಾತ್ ಏನ್ರಿ ನಿಮಗೆ ಅವ ಅಪ್ಪ ಇದು ಫೋನ್ ಹಚ್ಚಿದ್ರು ಏನು ಉಲ್ಟಾ ಮಾತಾಡ್ಬೇಡ ಮತ್ ನನ್ನ ಲೈಫ್ ಹರಾಜ್ ಮಾಡಿರ್ತಾರ ಇವ್ರು ಮತ್ತೆ ಹೆಣ್ಮಗಳು ಹಂಗ ಹಿಂಗಂತಂದು. ಅಲ್ಲ ಲೈಫ್ ಬರೋದನ್ನಕ್ಕೆ ನೀ ಮತ್ತೆ ಮದುವೆ ಕಡೆ ಅಂದಾಕಿ ಇದನ್ನ ಅಂದಾಕಿ ನೀ ಎಲ್ಲಾ ಕಡೆ ಸುಮ್ಮನೆ ಉಳಿದು ಬಿಟ್ಟಿಯಲ್ಲ, ಒಂದಿಟ್ಟು ಫೋನ್ ಇಲ್ಲ ಏನಿಲ್ಲ. ಈಗ ನಾ ಏನ ಕೇಳಿ ಮಾಮ ಇಲ್ಲಿ ಹೊರಗದೀನಿ ಇದು ಇಷ್ಟು ಆಮೇಲೆ ಸಂಜೆಗೆ ಮಾತಾಡೋಣಂತೆ ಕೇಳಿಲ್ಲ. ಅವತ್ ಬೇರೆ ಅವ ಅಪ್ಪಗದು ಫೋನ್ ಹಚ್ಚಿ ಅಣ್ಣಾಗದು ಫೋನ್ ಹಚ್ಚಿ ನಿಮ್ಮ ಮಗಳದ್ದು ಹಂಗ ಹಿಂಗಂತಂದ್ರೆ ನಾ ಇಲ್ರಿ ನಮ್ಗೆ ಒಪ್ಪಿಗೆ ಐತಿರ್ತೇನೆ ಹೇಳಣ್ಣ. ಇಲ್ರಿ ನಮ್ಗೆ ಒಪ್ಪಿಗೆ ಇಲ್ಲ ಹಂಗ ಹಿಂಗಂದ್ರೆ ಮತ್ತೆ ನಿಮ್ದು ಇದನ್ನ ಮಾಡ್ತಾರೋ ನನ್ನ ಮರ್ಯಾದೆಲ್ಲ ತೆಗಿತಾರ ಮತ್ತೆ ಫೋನ್ಯಾಗದು ಮತ್ತೆ ಅದು ಯೂಟ್ಯೂಬ್ದೆಲ್ಲ ಇದು ಮಾಡ್ತಾರ ಅವ್ರು. ಅದಕ್ಕೆ ಅವ ಅಪ್ಪಾಗ ಇಲ್ರಿ ನಮ್ಗೆ ಒಪ್ಪಿಗೆ ಇತ್ತು ಒಪ್ಪಿಗೆಯಿಂದನೇ ಮಾಡ್ಕೊಂಡಾರ ಅವ್ರು ಅಂತ ಹೇಳಣ್ಣ. ಅಲ್ಲ ಈಗ ಹೇಳೋದಾಕ ನೀನು ಇಷ್ಟು ದಿನ ಯಾಕೆ ಸುಮ್ಮನೆ ಉಳ್ಕೊಂಡು ಎಲ್ಲಾ ತರ ಒಂದ್ ಏನ್ರ ಮಾತಾಡ್ಬೇಕು ಇದನ್ನ ಮಾಡ್ಬೇಕು ಒಂದಿಷ್ಟು ನಿನ್ನ ಕಳ್ಳ ಅನ್ನೋದು ಐತಿಲ್ಲ ನನಗೆ ಈ ಸುದ್ದಿ ಏನ್ರ ತಗದೆ ಈಗ ಅದು ಬಿಡ ಸಂಜೆಗೆ ಮಾತಾಡೋಣಂತದಲ್ಲ. ಈಗ ಅವ ಅಪ್ಪಾಗ ಇಷ್ಟು ಹೇಳಿರಿ ಅವಾಗ ಫೋನ್ ಹಚ್ಚಿ ಹಿಂಗೇನ್ರಿ ಕೇಳಿದ್ರಂದ್ರೆ ನೀ ಎಲ್ಲಿ ಧಾರವಾಡ ಮನ್ಯಾಗ ಇದ್ದಿ ನೀವೇ? ಹಾ ಅಲ್ಲೇ ಅದೇನಿ ಅವ್ರ ಜೊತೆನೇ ಅದೇನಿ. ಅವ ಅಪ್ಪಾಗ ಅಣ್ಣ ಹಿಂಗೆ ಹೇಳೋನಿಲ್ಲ ಅಂದ್ರೆ ಇಲ್ರಿ ನಮ್ಗೆ ಇಷ್ಟ ಇಲ್ಲ ಹಂಗ ಓಡಿ ಮದುವೆ ಹೇಳ ಅಂತಂದ್ರೆ ನನ್ನ ಲೈಫ್ ಹರಾಜ್ ಮಾಡಿರ್ತಾರೆ ಮಾಮ ಮತ್ತೆ ನನ್ನ ಮರ್ಯಾದೆ ತೆಗೆದಿರ್ತಾರೆ ಓಣ್ಯಾಗ. ಅದಕ್ಕೆ ಮರ್ಯಾದೆ ಇಲ್ಲಿ ಎಷ್ಟು ಕೊಟ್ಟು ಹೋಗಿಯಲ್ಲ ಒಕ್ಕಿಂದನ ಮದುವೆ ಮಾಡೀವ್ರಿ ಅಂತ ಹೇಳೋಣ. ಮಾತಾಡ್ತಾ ಎಲ್ಲ ಗೊತ್ತೈತಿ ನಿನ್ನ ಮಾತು ಕೇಳಂಗಿಲ್ಲ ನಾವು ಇಷ್ಟು ದಿನ ಕೇಳಿ ಹೇಳ್ತಾನ